ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ. ಟ್ರಸ್ಟ್ ಬರ್ತಾ ಇದೆ, ಮತ್ತೊಂದು ಹಾರ್ಮನಿ, ಒನ್ ಮೋರ್, ಇಲ್ಲೊಂದು ಡಿಟ್ಯಾಚ್ಮೆಂಟ್ ಬರ್ತಾ ಇದೆ, ಕಂಪ್ಯಾಷನ್ ಬಾಟಮ್ನಲ್ಲಿ. ನಿಮ್ಮ ಮೇಲೆ ನಂಬಿಕೆ ಇದೆ, ಪ್ರೀತಿ ವಿಶ್ವಾಸಗಳಿದೆ, ಇದೊಂದು ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದಿದೆ, ಹಾಗೆ ಒಂದು ಬ್ಯಾಲೆನ್ಸ್ಡ್ ಎನರ್ಜಿ ಇದೆ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಹಾಗೆ ಮುಂದುವರಿತಾ ಇದೆ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆಗಾಗ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಎಷ್ಟೋ ಸರಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಿದೆ, ಮಾತುಗಳು ನಡೆದಿರುತ್ತೆ, ಅದನ್ನೆಲ್ಲ ಮರೆಯೋಕ್ಕೋಸ್ಕರ ಸ್ವಲ್ಪ ದಿನ ಇಬ್ಬರೂ ದೂರ ಆಗ್ತೀರಾ ಅನ್ನೋದಿದೆ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಸ್ಪೇಸ್ ಇರುತ್ತೆ. ಆ ಟೈಮಲ್ಲಿ ಈ ಒಂದು ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ರಿಲೀಸ್ ಆಗುತ್ತೆ ಅನ್ನೋದಿದೆ. ಮತ್ತೆ ಏನೂ ಆಗದವ್ರ ಹಾಗೆ ಮತ್ತೆ ಮಾತಾಡ್ತೀರಾ. ಆಗಾಗ ಇಬ್ಬರಲ್ಲಿ ಯಾರಾದರೂ ಸೋಲ್ತೀರಾ, ಯಾರಾದರೂ ಮತ್ತೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಶುರು ಆಗುತ್ತೆ ಅನ್ನೋದಿದೆ. ಇಲ್ಲಿ ಇಬ್ಬರಲ್ಲೂ ಏನೋ ಹೇಳ್ಕೊಳ್ಳಾಗ್ದಂತಹ ಭಾವನೆಗಳಿದೆ, ಅದಕ್ಕೆ ಅರ್ಥ ಇಲ್ಲ, ಏನೋ ಇಮೋಷನಲ್ ಫೀಲಿಂಗ್ಸ್ ಇದೆ, ಆದ್ರಿಂದ ನೀವಿಬ್ಬರೂ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇಲ್ಲಿ. ಹಾಗೆ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಯಾಕೆಂದ್ರೆ ಇಲ್ಲೊಂದು ಕಂಪ್ಯಾಷನ್ ಇದೆ, ಏನೋ ಬ್ಯೂಟಿಫುಲ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅವ್ರಿಗೆ. ಅದಕ್ಕೊಂದು ಭಾಷೆ ಇಲ್ಲ, ಅದನ್ನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅಲ್ಲೊಂದು ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಆಗಾಗ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ, ಹಾಗೆ ನೈನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು ಎಂಪರರ್ ಕಾರ್ಡ್ ಇದೆ. ಮಿಕ್ಸ್ಡ್ ಫೀಲಿಂಗ್ಸ್ ಅಂದಾಗ ಪ್ರೀತಿ ಭಾವನೆ ಇದೆ, ಈಗೋ ಇದೆ, ಸಿಟ್ಟು ಇದೆ, ಆಗಾಗ ನೀವಿಬ್ರು ಜಗಳಗಳೂ ಮಾಡ್ಕೋತೀರಾ, ಸಣ್ಣ ಪುಟ್ಟ ಮಾತುಕತೆಗಳಾಗುತ್ತೆ ನಿಮ್ಮಿಬ್ಬರ ಮಧ್ಯೆ. ಎಷ್ಟೇ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದ್ರೂ, ಭಾವನೆಗಳಿದ್ರೂ ನೀವೇ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ ಇಲ್ಲಿ. ಪ್ರತಿ ಸರಿ ನೀವೇ ಸೋಲ್ತೀರಾ. ಕೆಲವರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಅಥವಾ ಡೇ ಟು ಡೇ ಲೈಫಲ್ಲಿ ಆಗಾಗ ನೀವು ಭೇಟಿ ಆಗ್ತಾ ಇರ್ತೀರಾ. ನಿಮಗೋಸ್ಕರ ಅವರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ. ನಿಮ್ಮಿಬ್ಬರಲ್ಲಿ ಪ್ರೀತಿ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕಿನ್ನ ಆಗಾಗ ಸಣ್ಣ ಪುಟ್ಟ ಜಗಳಗಳೇ ಹೆಚ್ಚು ಅನ್ನೋದಿದೆ. ಹಾಗೆ ನಿಮ್ಮಿಬ್ಬರಲ್ಲಿ ಏಜ್ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದು ಯಾಕೆ ಅಂತ ಕೇಳೋಣ. ನಿಮ್ಮಿಬ್ಬರಲ್ಲಿ ಆಗಾಗ ಸಣ್ಣ ಪುಟ್ಟ ಮಾತುಗಳಾಗ್ತಾ ಇರುತ್ತೆ, ಅದು ಯಾಕೆ ಅಂತಂದಾಗ ಇಲ್ಲೊಂದು ರೀಬರ್ತ್ ಕಾರ್ಡ್ ಬರ್ತಾ ಇದೆ, ಟೂ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲೊಂದು ಡಿವೈನ್ ಕನೆಕ್ಷನ್ ಇದೆ ನಿಮ್ಮಿಬ್ಬರಲ್ಲಿ, ಹಾಗೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಕಾಯಿನ್ಸ್ ಬರ್ತಾ ಇದೆ, ಮತ್ತೊಂದು ದಿ ಸನ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ದಿ ಮ್ಯಾಜಿಷಿಯನ್. ಇವರೊಂದು ಅಟ್ರಾಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಏನೋ ಇಬ್ಬರಲ್ಲಿ ಡಿವೈನ್ ಕನೆಕ್ಷನ್ ಇದೆ ಅನ್ನೋದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಫೋನ್ ಕಾಲ್ಸಲ್ಲಿ ನೀವು ನೆನೆಸ್ಕೊಂಡಾಗ ಕನೆಕ್ಟ್ ಆಗ್ತೀರಾ. ಹಾಗೆ ನಿಮ್ಮಿಬ್ಬರಲ್ಲಿ ಏನೋ ಕನೆಕ್ಷನ್ ಇದೆ, ಹಾಗೆ ನೀವು ಯಾವಾಗ್ಲೂ ಅನ್ಕೋತೀರಾ. ಇಲ್ಲಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಅನ್ನೋದಿದೆ. ಒಳ್ಳೆ ಜಾಬಲ್ಲಿ ಇರಬಹುದು, ಆಗಾಗ ಇಬ್ರು ದೂರ ಆದ್ರೂ ಈ ಕನೆಕ್ಷನ್ನಲ್ಲಿ ಸಂತೋಷ ಇದೆ. ಎಷ್ಟೋ ಸರಿ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರುತ್ತೆ, ಆದ್ರೂ ಅವರು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಅದು ಯಾಕೆ ಅಂದಾಗ ಇಲ್ಲೊಂದು ರೀಬರ್ತ್ ಕಾರ್ಡ್ ಇದೆ. ಓವರ್ ಆಲ್ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಅನ್ನಿಸ್ತಾ ಇದೆ, ಹಾಗೆ ಇಲ್ಲೊಂದು ಮ್ಯಾಜಿಕಲ್ ಎನರ್ಜಿ ಇದೆ. ಹಾಗಿರೋದ್ರಿಂದನೇ ನಿಮ್ಮ ಕನೆಕ್ಷನ್ ಮುಂದುವರಿತಾ ಇದೆ. ಪ್ರತಿ ಸರಿ ಭೇಟಿ ಆದ್ರೂ ಈ ಫ್ರೆಂಡ್ಶಿಪ್ನಲ್ಲಿ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕೆ ಅಂತಂದಾಗ
ನನಗೆ ನೀನು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನಾನು ಕಾಲ್ ಮಾಡಿದಾಗ ನೀನು ಸರಿಯಾಗಿ ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಅಥವಾ ನೀನು ಯಾರನ್ನೋ ಇಷ್ಟಪಡ್ತಾ ಇದೆಯಾ, ಹಾಗೆಲ್ಲ ಅನುಮಾನಗಳು ಪಟ್ಕೊಂಡು ಆಗಾಗ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅಲ್ಲಿ ಅನುಮಾನಗಳಿರುತ್ತೆ. ಇಬ್ರಿಗೂ ಇನ್ಸೆಕ್ಯೂರ್ ಫೀಲಿಂಗ್ಸ್ ಇದೆ ಇಲ್ಲಿ. ಆದರೆ ಒಬ್ರಲ್ಲೊಬ್ರಿಗೆ ನಂಬಿಕೆ ಇದೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಏನು ಮೆಸೇಜ್ ಬರಬಹುದು ನಿಮ್ಮಿಬ್ಬರಲ್ಲಿ, ಮುಂದೆ ಏನಿದೆ? ಫ್ಯೂಚರ್ ನೋಡಿದಾಗ ಇಲ್ಲೊಂದು ಸ್ಲೋಯಿಂಗ್ ಡೌನ್ ಬರ್ತಾ ಇದೆ, ಮತ್ತೊಂದು ಕ್ರಿಯೇಟಿವಿಟಿ, ಹಾಗೆ ಫ್ಲವರಿಂಗ್, ಮತ್ತೊಂದು ದಿ ಮಾಸ್ಟರ್, ಇಲ್ಲೊಂದು ಸೈಲೆನ್ಸ್, ಇಲ್ಲೊಂದು ಬ್ರೇಕ್ ಥ್ರೂ, ಇಲ್ಲೊಂದು ಸ್ಲೋ ಮೂಮೆಂಟ್ ಇರೋದ್ರಿಂದ ನೀವು ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ. ಇವೆಲ್ಲದಕ್ಕೂ ಕಾರಣ ನೀವೇ ಅನ್ನೋದು ಇಲ್ಲಿ ಬರ್ತಾ ಇದೆ. ಆಗಾಗ ಇಬ್ರು ಸೈಲೆಂಟ್ ಆಗಿರ್ತೀರಾ. ಈ ಟೈಮಲ್ಲಿ ಒಬ್ರನ್ನ ಒಬ್ರು ಮಿಸ್ ಮಾಡ್ಕೋತೀರಾ ಅನ್ನೋದಿದೆ. ಆದರೆ ಇಲ್ಲಿ ಮಾಸ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂದಾಗ ನಿಮ್ಮ ಕನೆಕ್ಷನಲ್ಲಿ ಮುಂದೆ ಗ್ರೋತ್ ಇದೆ ಅನ್ನೋದು ಬರ್ತಾ ಇದೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋದಿದೆ. ನಿಧಾನವಾಗಿ ನಡೆದ್ರೂ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಇದೆ. ನಿಧಾನವಾಗಿ ಆದ್ರೂ ಸೈಲೆಂಟಾಗಿ ಇದು ಮುಂದುವರಿಯುತ್ತೆ. ಇಲ್ಲೊಂದು ಸ್ಲೋ ಆ್ಯಂಡ್ ಸೈಲೆಂಟ್ ಎನರ್ಜಿ ಇದೆ ಅನ್ನಿಸ್ತಾ ಇದೆ. ನಿಧಾನವಾಗಿ ಮುಂದುವರಿಯುತ್ತೆ. ಹಾಗೆ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳಿದೆ ನೋಡೋಣ. ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ, ಏನು ಗೈಡೆನ್ಸ್ ಕೊಡ್ತಾರೆ? ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಬರ್ತಾ ಇದೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅನ್ನೋದಿದೆ. ಮತ್ತೊಂದು ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಇಲ್ಲಿ ಫೈನಲ್ ಎ ವಿನ್ ವಿನ್ ಔಟ್ಕಮ್ ಈಸ್ ಫಾರ್ಕಾಸ್ಟ್. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅನ್ನೋದು ಬಾಟಮ್ನಲ್ಲಿದೆ. ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗುತ್ತೆ. ಇಬ್ಬರು ಒಬ್ರೊಬ್ಬರ ಫೀಲಿಂಗ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅನ್ನೋದು ಬರ್ತಾ ಇದೆ. ಆಲ್ರೆಡಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ನೋದಿದೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ನೀವು ಸಹ ಅವ್ರ ರಿಯಾಕ್ಷನ್ಗೆ ಕಾಯ್ತಾ ಇರಬಹುದು. ಇಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಅಚೀವ್ ಮಾಡ್ತೀರಾ ಅನ್ನೋದಿದೆ. ಇಲ್ಲಿ ಈ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್ ಅನ್ನೋದು ಬರ್ತಾ ಇದೆ. ಆದಷ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಯಾರಾದರೂ ಒಬ್ರು ಸೋಲ್ಬೇಕು ಇಲ್ಲಿ ಅನ್ನೋದಿದೆ. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗ್ತಾ ಇರುತ್ತೆ. ಹಾಗೆ ಈಗೋನೂ ಇದೆ. ಮುಂದೆ ಇಲ್ಲೊಂದು ರೀಬರ್ತ್ ಇದೆ. ಗ್ರ್ಯಾಜುಯಲ್ ಆಗಿ ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಬರುತ್ತೆ ಅನ್ನೋದಿದೆ. ಈ ಕನೆಕ್ಷನ್ನಲ್ಲಿ ಆ ದೇವರಿಂದ ನೀವು ಏನೋ ಒಂದು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಮುಂದೆ ಏನಾಗುತ್ತೆ? ನಾವಿಬ್ರು ಜೀವನ ಪೂರ್ತಿ ಜೊತೆಗಿರ್ತೀವ, ಒಟ್ಟಿಗೆ ಮದುವೆ ಮಾಡ್ಕೋತೀವ? ಹಾಗೆಲ್ಲ ನಿಮ್ಮ ಪ್ರಶ್ನೆಗಳು ಇಲ್ಲಿ ಇರುತ್ತೆ. ಅದಕ್ಕೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅನ್ನೋದು ಬರ್ತಾ ಇದೆ. ಅದೇ ವಿಷಯಕ್ಕೋಸ್ಕರ ನಿಮ್ಮಿಬ್ಬರಲ್ಲಿ ಎಷ್ಟೋ ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗಿರಬಹುದು, ಮಾತುಕತೆಗಳಾಗಿರಬಹುದು. ಯಾವುದೋ ಉತ್ತರಕ್ಕೋಸ್ಕರ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಮಾಸ್ಟರ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ದೇರ್ ಈಸ್ ಸಕ್ಸಸ್ ಇನ್ ಯುವರ್ ಕನೆಕ್ಷನ್ ಅನ್ನೋದು ಬರ್ತಾ ಇದೆ. ರೀಬರ್ತ್ ಇದೆ. ಆದ್ರಿಂದ ಬಿ ಪಾಸಿಟಿವ್ ಆ್ಯಂಡ್ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.